ನಮಸ್ಕಾರ ಕರ್ನಾಟಕ. ನನಗೆ ಈ ಅರೆಸ್ಟ್ ಮಾಡಿರೋದು ಎಲ್ಲ ಓಕೆ ಗುರು. ಈ ಮೀಡಿಯಾದವ್ರಿಗೆ ಏನಾಗಿದೆ ಗುರು? ಯಾಕೆ ಗುರು ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳ ಥರ ಸೆಲೆಬ್ರಿಟಿ ಏನೋ ಆಗ್ಬಿಟ್ಟಿದೆ ಅನ್ನೋ ರೇಂಜಲ್ಲಿ ಯಾಕೆ ಗುರು ಹೋಗ್ತೀರಾ? ಇನ್ನೊಂದು ಏನಪ್ಪ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗೋದಲ್ಲ ಗುರು. ಸ್ವಲ್ಪ ಜ್ಞಾನನೂ ತಿಳ್ಕೊಂಡಿರಬೇಕು. ಅದನ್ನೇ ಹೇಳೋದು ಕಾಮನ್ ಸೆನ್ಸ್ ಅಂತ. ಎಲ್ಲ ತಿಳ್ಕೊಂಡ್ರೆ ತಾನೇ ಗುರು ಅರ್ಥ ಆಗೋದು. ಈ ಸೋಷಿಯಲ್ ಮೀಡಿಯಾದಲ್ಲಿ ಬಂದ್ಬಿಟ್ಟು ಬಟ್ಟೆ ಬಿಚ್ಕೊಂಡು ಕುಣ್ದಂಗಲ್ಲ ಗುರು. ಎಲ್ಲಾನು ತಿಳ್ಕೋಬೇಕು, ಸ್ವಲ್ಪನಾದ್ರೂ ಜ್ಞಾನ ಇರಬೇಕು. ಸುಮ್ಮನೆ ಏನ ಒಂದು ತೇವಲಿಗೆ ಮಾಡಕ್ ಹೋದ್ರೆ ಹಿಂಗೆ ಆಗೋದು. ಆ, ಏನು ಮಾಡೋಕ್ಕಾಗಲ್ಲ. ಇನ್ನೊಂದು ಏನಪ್ಪ ಅಂದರೆ ಯಾವುದೇ ಒಂದು ವಿಚಾರನ ತುಂಬ ತುಂಬ ಸೀರಿಯಸ್ ಆಗಿ ತಗೊಂಡು ಯೋಚನೆ ಮಾಡಬೇಕು. ಅವರು ಕೊಟ್ಬಿಡ್ತೀನಿ ಅಂದ್ರಂತೆ, ಇವಳು ಕರ್ಕೊಂಬಂದ್ಬಿಟ್ಲಂತೆ. ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಜೀವನದಲ್ಲಿ ಏನೋ ದೊಡ್ಡ ಸಾಧನೆ ಮಾಡಿಬಿಟ್ಟೆ, ನಾನು ಒಬ್ರನ್ನ ಸಾಕ್ತಾ ಇದ್ದೀನಿ ಅನ್ನೋ ಬಿಲ್ಡಪ್ ಕೊಡೋದಲ್ಲ ಗುರು. ಸ್ವಲ್ಪ ಅದಕ್ಕೆ ಹೇಳೋದು, ತಾಳ್ಮೆ ಇರಬೇಕು ಮನುಷ್ಯನಿಗೆ. ತುಂಬ ಊಟ ಮಾಡಕ್ಕೆ ಹೋದ್ರೆ ವಾಮಿಂಟೇ ಆಗೋದು. ಸ್ವಲ್ಪ ಥಿಂಕ್ ಮಾಡಬೇಕಾಗಿದ್ದು. ಏನು ಮಾಡೋಕ್ಕಾಗಲ್ಲ. ಇಂಥವ್ರಿಗೆ ತುಂಬ ಅತಿ ಬುದ್ಧಿವಂತರು ಇವರೆಲ್ಲ. ಇವ್ರ ಬಗ್ಗೆ ಏನು ಹೇಳಿದ್ರು ಅಷ್ಟೇನೆ ಗುರು. ಕೆಟ್ಟ ಮೇಲೆ ಬುದ್ಧಿ ಬರುತ್ತೆ ಅಂತಾರಲ್ಲ, ಹಾಗೆ. ಆದ್ರೂ ನನಗೊಂದು ಡೌಟು. ನನಗೆ ಈ ಮಗು ಸೇಫ್ ಆಗಿದೆ, ನಾನು ಒಬ್ಬರನ್ನ ಅದೇನೋ ಸೇವ್ ಮಾಡಕ್ಕೆ ಬಂದೆ, ಮಗು ಸೇಫ್ ಆಗಿದೆ ಅಂತ ಏನೋ ಡೈಲಾಗ್ ಬಿಟ್ಲು. ಮಗು ಬಗ್ಗೆ ಕೇಳ್ತಾ ಇಲ್ಲ ತಾಯಿ ಇಲ್ಲಿ ಯಾರೂ. ಸ್ವಲ್ಪ ತಿಳುವಳಿಕೆ ಜ್ಞಾನನ ಇನ್ಮೇಲಾದರೂ ಸ್ವಲ್ಪ ತಲೆಯಲ್ಲಿ ಹಿಡ್ಕೊ. ತುಂಬ ಓವರ್ ಬುದ್ಧಿವಂತೆ ಥರ ಆಡಕ್ಕೆ ಹೋದ್ರೆ ಹಿಂಗೆ ಆಗೋದು. ದಿಮಾಕು ದರ್ಪ ಎಲ್ಲ ಬಿಟ್ಬಿಟ್ಟು ಇನ್ಮೇಲೆ ಸ್ವಲ್ಪ ಥಿಂಕ್ ಮಾಡಿಬಿಟ್ಟು ಮಾತಾಡು. ನೀನು ಒಳ್ಳೆ ಕೆಲಸ ಮಾಡಕ್ಕೆ ಹೋಗಿದ್ಯಾ ಅಂತ ಇಲ್ಲಿ ಯಾವ ನನ್ನ ಮಗನಿಗೂ ಫೀಲೇ ಇಲ್ಲ ಗುರು. ಅದಂತೂ ನಿಜ. ನೀನು ಒಳ್ಳೆ ಕೆಲಸ 1000 ಮಾಡಿದ್ರು ಇಲ್ಲಿ ಯಾವನಿಗೂ ಫೀಲ್ ಬರಲ್ಲ. ಯಾಕಂದರೆ ದುಡ್ಡಿಗಾಗಿ ಎಲ್ಲ ಏನೇನೋ ಮಾಡಕ್ಕೆ ಕೊಡ್ತಾರೆ. ಅದೇ ಕೆಟಗರಿ ನೀನು ಅಂತ ಎಲ್ಲ ತಿಳ್ಕೊಂಡಿದ್ದಾರೆ. ಮತ್ತೆ ಸ್ನೇಹಿತರೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ರಪ್ಪ. ಇವ್ರ ಬಗ್ಗೆ, ಮೇಡಮ್ ಅವ್ರ ಬಗ್ಗೆ. ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಮಸ್ಕಾರ.